ಹಲೋ, ಹಾಯ್ ಎಲ್ಲರಿಗೂ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್, ನ್ಯೂ ಚಾನಲ್, ಫಸ್ಟ್ ವ್ಲಾಗ್. ಈ ಚಾನಲಲ್ಲಿ ಫನ್ ವಿಡಿಯೋಸ್, ಚಾಲೆಂಜಸ್ ವಿಡಿಯೋಸ್, ಲೈಫ್ ಸ್ಟೈಲ್ಸ್ ಎಲ್ಲ ಇರುತ್ತೆ. ಸೊ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ. ಇವತ್ತಿನ ಚಾಲೆಂಜ್ ಬಂದು ಫನ್ ಚಾಲೆಂಜ್, ಕುಕಿಂಗ್ ಚಾಲೆಂಜ್ ಆಗಿರುತ್ತೆ. ಫಸ್ಟು ನನ್ನ ಫ್ಯಾಮಿಲಿಗೆ ಮೀಟ್ ಮಾಡಿಸ್ತೀನಿ, ಆಮೇಲೆ ಮುಂದೆ ಮಾತಾಡ್ತೀನಿ. ಓಕೆ. ಇವರು ನಮ್ಮ ಮಾವ, ಇವರು ನಮ್ಮ ಅತ್ತೆ. ನಮ್ಮ ಮಾವ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಆದ್ರೆ ಯಾರಿಗೂ ಗೊತ್ತಿಲ್ಲ. ಮಾಡ್ದಾಗ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಮಾವ, ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ನನಗೆ ಗೊತ್ತು. ಸೂಪರ್ ಆಗಿ ಮಾಡ್ತೀನಿ. ಅದನ್ನ ಪ್ರೇಕ್ಷಕರಿಗೆ ಬೇರೆ ರೀತಿಲಿ ತೋರ್ಸೋಣ. ಹೆಂಗೆ ಅಂದ್ರೆ ನಾನೊಂದು ಚಾಲೆಂಜ್ ಕೊಡ್ತೀನಿ, ಅದನ್ನ ಅಡುಗೆ ಮೇಲೆ ಹೇಳ್ತೀನಿ. ಓಕೆನಾ? ಓಕೆ. ಮಾವ, ಒಂದು ಚಾಲೆಂಜ್ ಏನಂತ ಅಂದ್ರೆ, ಇಲ್ಲಿ ಮೆಣಸಿನ್ಕಾಯಿ ಇದೆ ಮತ್ತೆ ಆಲೂಗಡ್ಡೆ ಇದೆ. ನೀವಿವಾಗ ಎರಡು ಐಟಮ್ನ ಯೂಸ್ ಮಾಡ್ಕೊಂಡು ಒಂದೇ ಒಂದು ಬಜ್ಜಿ ಮಾಡಬೇಕು. ಇಲ್ಲ ಆಲೂಗಡ್ಡೆ ಬಜ್ಜಿ ಮಾಡಬೇಕು, ಇಲ್ಲ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕು. ಆದ್ರೆ ಎರಡು ಇನ್ಕ್ಲೂಡ್ ಆಗಿರ್ಬೇಕು. ಆಲೂಗಡ್ಡೆನೂ ಇನ್ಕ್ಲೂಡ್ ಆಗಿರ್ಬೇಕು, ಮೆಣಸಿನ್ಕಾಯಿ ಇನ್ಕ್ಲೂಡ್ ಆಗಿರ್ಬೇಕು. ಇದೆರಡು ಮೇನ್ ಇಂಗ್ರೀಡಿಯೆಂಟ್. ಹೆಂಗ್ ಮಾಡ್ತೀರಾ ಅಂತ ನೋಡೋಣ. ಓಕೆನಾ? ಸೂಪರ್ ಓಕೆ. ಸೂಪರ್ ಆಗಿ ಮಾಡಿ ತೋರಿಸ್ತೀನಿ. ಓಕೆ ಮಾವ, ಹೆಂಗ್ ಮಾಡ್ತಿದ್ದೀರಾ ಇವಾಗ? ಫಸ್ಟ್ ಏನ್ ಮಾಡ್ತಿದ್ದೀರಾ? ಆಲೂಗೆಡ್ಡೆನ ಫಸ್ಟ್ ಕಟ್ ಮಾಡಿ ತೊಳೆದ್ ಬಿಡೋದು. ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋದು. ಓಕೆ, ಡನ್. ಬೇಯಿಸ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ತಗೊಳ್ಳೋದು. ಮೆಣಸಿನ್ಕಾಯಿ ತಗೊಂಡು ಕಟ್ ಮಾಡ್ಕೊಂಡು ಅದನ್ನ ನಿಮ್ಗೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಓಕೆ ಮಾವ, ಓಕೆ. ಇವಾಗ ಮಾವ ಆಲೂಗಡ್ಡೆ ಕಟ್ ಮಾಡ್ತಾ ಇದ್ದಾರೆ. ಏನಾದ್ರೂ ಹೆಲ್ಪ್ ಮಾಡ್ಬೇಕಾ? ಆಯಾಗಿ ಕುಳಿತಿರು ನೀನು ರಾಣಿಯಾಗೆ, ಮಹಾರಾಣಿಯಾಗೆ. ಇವಾಗ ಆಲೂಗಡ್ಡೆನ ಬೇಯಿಸಕ್ಕೆ ಮತ್ತೆ ಇವಾಗ ಆಲೂ ಬೇಯಿಸಕ್ಕೆ ನೀರು ಹಾಕೋತಾ ಇದ್ದೀವಿ. ಇವಾಗ ಆಲೂ ಬೇಯಿಸಕ್ಕೆ ಇಟ್ಟಾಯ್ತು. ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದ್ದಾರೆ. ಹೆಂಗ್ ಮಾಡ್ತಾರೆ ನೋಡೋಣ. ಹಾಫ್ ಆ್ಯಂಡ್ ಹಾಫ್ ಕಟ್ ಮಾಡ್ತಿದ್ದಾರೆ. ಇವಾಗ ಈ ಥರ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದಾರೆ. ಇವಾಗ ಏನ್ ಮಾಡ್ತಿದ್ರು ಮಾವ? ಕಟ್ ಮಾಡಿದ್ ನೋಡ್ದೆ. ಈಗ ಈ ತರ ಎಲ್ಲ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ಓಕೆ. ನಂತರ ಇದರಲ್ಲಿರೋದು ಬೀಜ ಎಲ್ಲ ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಈ ತರ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ತೆಗೆದು ಈ ತರ ಕ್ಲೀನ್ ಮಾಡಿ ಬೀಜ ಎಲ್ಲ ತೆಗೆದ್ಬಿಟ್ಟು ಈ ತರ ಇಟ್ಕೋಬೇಕು. ಓಕೆ, ವೇಟಿಂಗ್ ಹೆಂಗಿರುತ್ತೆ ಬಜ್ಜಿ ಅಂತ. ಎಲ್ಲ ಆಯ್ತಾ ಮಾವ? ಬಜ್ಜಿ ಮೆಣಸಿನ್ಕಾಯಿ ತಗೊಂಡು ಈ ತರ ಎಲ್ಲ ಬೀಜ ಎಲ್ಲ ತೆಗೆದು ಈ ತರ ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡಿದೀನಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ತೋರಿಸ್ತೀನಿ. ಓಕೆ. ಇದಕ್ಕೆ 4 ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ಳೋದು. 4 ಸ್ಪೂನ್ ಕಡಲೆ ಹಿಟ್ಟು ಹಾಕೊಂಡ ನಂತರ ಇವಾಗ ಏನ್ ಹಾಕ್ತಿದ್ದೀರಾ? ಸಾಲ್ಟ್. ಇವಾಗ ಕಡಲೆ ಹಿಟ್ಟು ಮತ್ತೆ ಸಾಲ್ಟ್ ಹಾಕೊಂಡಿದ್ದೀರಾ ಮಾವ. ನೆಕ್ಸ್ಟ್ ದ್ರಾಕ್ಷು. ಈ ಖಾರ ಪುಡಿಯಲ್ಲಿ ಇಟ್ಟಿದ್ಯಾ? ಇವಾಗ ಏನ್ ಹಾಕ್ತಿದ್ದೀರಾ ಮಾವ? ಖಾರ ಪುಡಿ. ಓಕೆ ಮಾವ. ದ್ರಾಕ್ಷು, ಸ್ವಲ್ಪ ಸೋಡಾ ಪುಡಿ ಕೊಡ್ತೀಯಾ? ನೆಕ್ಸ್ಟ್ ಏನ್ ಹಾಕ್ತೀರಾ? ಇದಕ್ಕೆ ಸ್ವಲ್ಪ ಆಜ್ವಾನ ಹಾಕ್ಬೇಕು. ದ್ರಾಕ್ಷು, ಬಾಯಲ್ಲಿ ಆಜ್ವಾನ ಕೊಡು. ಕರಿತೀರಾ? ಅಯ್ಯೋ, ರಾಣಿಯಂಗ್ ಕುತ್ಕೊಂತೀರಾ? ಎಷ್ಟು ಸಲ ಕರಿತೀರಾ? ಸ್ವಲ್ಪ ಆಜ್ವಾನ ಹಾಕೊಂಡು ಇದನ್ನ ಜಾಸ್ತಿ ಹಾಕ್ಬಾರ್ದು. ಸುಮ್ನೆ ಸಾಲ್ಟ್ ತರ ಇದನ್ನು ಒಂದ್ ಚಿಟಿಕೆ ಹಾಕ್ಬೇಕು. ಓಕೆ. ಸೇಮ್ ಬಜ್ಜಿ ಮಾಡುವಾಗ ಏನ್ ಹದ ಕಲ್ಸಿರ್ತಾರೋ ಅದು ಅಲ್ವಾ ಮಾವ? ಹೌದು. ಇವಾಗ ಆಲೂಗಡ್ಡೆ ಬೆಂದಿದೆ, ತೆಗಿತಾ ಇದೆ. ಆಲೂಗಡ್ಡೆ ಬೆಂದಿದೆ. ಆಲೂಗಡ್ಡೆ ಚೆನ್ನಾಗಿ ಬಂದಿದ್ಯಾ ಮಾವ? ಸೂಪರ್ ಆಗಿ ಬೆಂದಿದೆ. ಬೆಂದಿದ್ರೆ ಈ ತರ ನೀಟಾಗಿ ಸಿಪ್ಪೆ ಬರುತ್ತೆ. ಬೆಂದಿಲ್ಲ ಅಂದ್ರೆ ಈ ತರ ಸಿಪ್ಪೆ ಬರಲ್ಲ. ಓಕೆ. ಇವಾಗ ಸಿಪ್ಪೆ ತಕೋತಾ ಇದೀರಾ ಆಲೂಗಡ್ಡೆಗೆಲ್ಲ? ಎಸ್. ಓಕೆ.
ಏನ್ ಮಾಡ್ತಿದ್ದೀರಾ ಮಾವ ಈಗ? ಇವಾಗ ಬೇಯಿಸಿ ಆಲೂಗಡ್ಡೆ ಸಿಪ್ಪೆ ತೆಗ್ದಿರೋದನ್ನ ಓಕೆ ಇವಾಗ ಸ್ಮ್ಯಾಶ್ ಮಾಡ್ಕೊಳ್ತಾ ಇದೀವಿ. ಓಕೆ. ಈ ತರ ಮಾಡ್ಕೋಬೇಕು ಇದ್ರಲ್ಲಿ. ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಇದೆಲ್ಲ ಮಾಡ್ಕೊಂಡಾಯ್ತು. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀವಿ? ಇದಕ್ಕೆ ಸ್ವಲ್ಪ ಸಾಲ್ಟ್, ಹಾ. ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು. ದಾಕ್ಷು ಒಂಚೂರು ಗರಂ ಮಸಾಲ ಕೊಡು. ಈಗ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ. ಓಕೆ. ಈಗ ಸ್ವಲ್ಪ ಸ್ವಲ್ಪ ಸಾಲ್ಟ್. ಅದಕ್ಕೂ ಹಾಕೊಂಡಿರ್ತೀವಲ್ವಾ ಮಾವ ಸಾಲ್ಟು? ಇದು ಟೇಸ್ಟ್ ಬರ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ಹಾಕ್ಬೇಕು, ಅದಕ್ಕೆ ಸ್ವಲ್ಪ ಹಾಕ್ಬೇಕು. ಅದು ಕೋಟಿಂಗಿಗೆ ಕಡಲೆ ಹಿಟ್ಟಿಗೆ ಮಾತ್ರ ಹಾಕೋದು. ಇದು ಬಂದು ಪೊಟೊಟೊಗೆ ಹಾಕೋದು. ಓಕೆ. ಖಾರಕ್ಕೆ ಸ್ವಲ್ಪ ಖಾರ ಪುಡಿ. ಆನಂತರ ಟೇಸ್ಟ್ ಬರ್ಬೇಕಂದ್ರೆ ಸ್ವಲ್ಪ ಲೆಮನ್ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ತೀವಿ. ಇದು ಲಿಂಬು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋದ್ರಲ್ಲಿ ಸ್ವಲ್ಪ ಲೆಮನ್ ಹಾಕ್ತಾ ಓಕೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ತಿದ್ದೀರಿ ಮಾವ? ಮೆಣಸಿನ್ಕಾಯಿಗೆ ಸ್ವಲ್ಪ ಲೆಮನ್ ಹಾಕ್ಬೇಕು. ಈ ತರ ಲೆಮನ್ ಹಾಕಿ ನಂತರ ಸ್ವಲ್ಪ ಸಾಲ್ಟ್. ಸಾಲ್ಟ್ ಕೂಡ ಸ್ಪೂನಲ್ಲಿ ಹಾಕ್ಬಾರ್ದು. ಸ್ಪೂನಲ್ಲಿ ತಗೊಂಡು ಈ ತರ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಬರೋ ತರ ಹಿಂಗ ಹಾಕ್ಬೇಕು. ಓಕೆ ಮಾವ, ಅದಕ್ಕೂ ಲೆಮನ್ ಹಾಕಿದ್ರಾ? ಇದಕ್ಕೂ ಲೆಮನ್ ಹಾಕಿದ್ರಾ? ಹುಳಿ ಆಗಲ್ವಾ? ಇಲ್ಲ, ಹುಳಿ ಬರಲ್ಲ. ಅದಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಲೆಮನ್, ಅದಕ್ಕೆ ಎರಡಕ್ಕೂ ಹಾಕ್ಲೇಬೇಕು. ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಮಾವ, ನಾನು ಒಂದೆರಡು ನೋಡ್ದೆ ಆಲ್ರೆಡಿ ಹೆಂಗ್ ಹಾಕಿದ್ದೀರಾ ಅಂತ. ಆದ್ರೆ ಇವಾಗ ನೀವ್ ಹೇಳಿ ಹೆಂಗ್ ಹಾಕಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ. ಅಲ್ಲಮ್ಮ, ಇವಾಗ ಹಾಲು ಇಂದ ಮೆಣಸಿನ್ಕಾಯಿಂದ ಎರಡರಿಂದನೂ ಒಂದೇ ಬಜ್ಜಿ ಮಾಡ್ಬೇಕು ಅಂದ್ರೆ ಈ ತರ ಮಾಡ್ಲೇಬೇಕು. ಈ ರೆಡಿ ಮಾಡಿ ಇಟ್ಕೊಂಡಿರೋ ಹಾಲುಗೆ ತಗೊಂಡು ಇದಕ್ಕೆ ತುಂಬ್ತಾ ಬರ್ಬೇಕು. ಫಿಲ್ಲಿಂಗ್ ಮಾಡ್ಬೇಕು. ಫಿಲ್ಲಿಂಗ್ ಮಾಡಿ ಹಿಂಗ್ ಇಟ್ಕೊಂಡ್ರೆ ಆ ನಂತರ ಇದನ್ನ ಕಡಲೆ ಹಿಟ್ಟಲ್ಲಿ ಹೆಜ್ಬಿಟ್ಟು ಬಜ್ಜಿ ಮಾಡೋದು. ನೋಡೋಕೇನೋ ಕಲರ್ಫುಲ್ ಆಗಿದೆ, ಚೆನ್ನಾಗೂ ಕಾಣ್ತಾ ಇದೆ. ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನಾನು ಮತ್ತೆ ನಮ್ಮತ್ತೆ ಹೇಳ್ತೀವಿ. ಎಣ್ಣೆ ಹಾಕೋತಾ ಇದ್ದೀರಾ ಕರಿಯಕ್ಕೆ? ಹಾ, ಸನ್ಪ್ಯೂರ್ ಹೇಳೋ ಸನ್ಪ್ಯೂರ್ ಆಯಿಲ್ ಹಾಕ್ತಾ ಇದೀನಿ. ಇವಾಗ ಅದನ್ನ ಕಲಿಸ್ತಾ ಇದ್ದೀರಾ ಮಾವ? ಇವಾಗ ಇದು ಏನು ಕಡಲೆ ಹಿಟ್ಟು, ಖಾರ ಪುಡಿ, ಉಪ್ಪು, ಅಜ್ವಾನ ಏನೇನು ಹಾಕಿದ್ವಿ ಇದನ್ನ ನೀರ್ ಹಾಕಿ ಹದವಾಗಿ ಕಲ್ಸ್ಕೊಬೇಕು. ಓಕೆ. ಕಲ್ಸಾದ್ಮೇಲೆ ಬರ್ತೀವಿ. ಮಾವ, ಇವಾಗ ಇನ್ನೂ ಏನೋ ಹಾಕ್ಬೇಕು ಅಂತ ಹೇಳ್ತಿದ್ದೀರಾ, ಏನ್ ಹಾಕ್ತಿದ್ದೀರಾ? ಇದಕ್ಕೆ ಕಲ್ಸಾಗಿದೆ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬೇಕು. ಓಕೆ. ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ದಾಕ್ಷು, ಅಕ್ಕಿ ಸ್ವಲ್ಪ ಕೊಡು. ಮಾವ, ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತಿದ್ದೀರಾ? ಅಕ್ಕಿ ಹಿಟ್ಟು ಹಾಕಿದ್ರೆ ಬಜ್ಜಿ ಕ್ರಿಸ್ಪಿ ಆಗಿರತ್ತೆ. ಅದಕ್ಕೋಸ್ಕರ ಜಾಸ್ತಿ ಹಾಕ್ಬಾರ್ದು. ಒಂದ್ ಸ್ವಲ್ಪ ತಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಒಂದೇ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ. ಓಕೆ, ಕಲ್ಸಾಗಿದೆ. ಈಗ ಇಷ್ಟ ಹದ ಇರ್ಬೇಕು. ಓಕೆ, ಈ ಹದ ಇರ್ಬೇಕು. ಈ ಹದದಲ್ಲಿದ್ರೆ ನೀಟಾಗಿ ಬಜ್ಜಿಗೆ ಚೆನ್ನಾಗಿ ಕೋಟಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಎಣ್ಣೆಗೆ ಹಾಕುವಾಗ ಬರೋಣ. ಇವಾಗ ಎಣ್ಣೆ ಕಾಯ್ದಿದೆ ಅಲ್ವಾ ಮಾವ? ಎಸ್. ಇವಾಗ ಬಜ್ಜಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ಎಣ್ಣೆ ಕಾಯ್ದಿದೆ, ಬಜ್ಜಿ ಹಾಕ್ತಾ ಇದ್ದೀನಿ. ಓಕೆ. ಮಾಡಿ ಈ ತರ ಮಾಡಿ ಇದು ಕೋಟಿಂಗ್ ಚೆನ್ನಾಗಿ ಆಗೋ ತರ ಮಾಡಿ ಈ ಕಡೆ ಸ್ವಲ್ಪ ಗ್ಯಾಪ್ ಬಿಡಬೇಕು. ಓಕೆ. ಅದು ಈ ತರ ಗ್ಯಾಪ್ ಬಿಟ್ರೆ ಚೆನ್ನಾಗಿ ಮೆಣಸಿನಕಾಯಿ ಬೇಯುತ್ತೆ. ಓಕೆ.
ಬಜ್ಜಿ ಹಾಕಾದ್ಮೇಲೆ ಬರೋಣ. ನೀವು ಬಜ್ಜಿ ಮಾಡ್ತಾ ಇದ್ದೀರಾ, ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಇವಾಗ ನೀವು ಡೈಲಿ ಆಟೋ ಓಡಿಸ್ತೀರಲ್ಲ, ಹೆಂಗಿದೆ ಗ್ಯಾಸ್ ಸಿಗೋದೆಲ್ಲ, ಎಷ್ಟು ಕಷ್ಟ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಮ್ಮ, ಅರ್ಧ ದಿನ LPG ಗೋಸ್ಕರ ಕಾಯ್ಕೊಂಡು ಕ್ಯೂನಲ್ಲಿ ಬಿಸಿಲಲ್ಲಿ ತಳ್ಳಿ ತಳ್ಳಿ ಸಾಕಾಗಿ ಇನ್ನು ಅರ್ಧ ದಿನ ಓಡಿಸ್ಬೇಕು. ಅರ್ಧ ದಿನ ಓಡಿಸೋ ಅಷ್ಟರಲ್ಲಿ ಆ ಬಿಸಿಲಲ್ಲಿ ಸಾಕಾಗಿ ಹೋಗಿರುತ್ತೆ. ಒಂದ್ 4 ಟ್ರಿಪ್ 5 ಟ್ರಿಪ್ ಬಾಡಿಗೆ ಮಾಡ್ಬಿಟ್ಟು ಮನೆಗೆ ಬರ್ತಾ ಇರ್ಬೇಕಷ್ಟೇ. ಇವಾಗಿನ ಪರಿಸ್ಥಿತಿ ಯುದ್ಧ ಇರಾನಲ್ಲಿ ನಡೆದಿದ್ಯೋ ಇಂಡಿಯಾದಲ್ಲೇ ನಡೆದಿದ್ಯೋ ಅಂತ ನನ್ಗೆ ಅನುಮಾನ ಆಗ್ತಿದೆ ಅಮ್ಮ. ಓ ಹೌದೌದು, ಅದ್ ಕಷ್ಟ ಇದೆ ಗೊತ್ತು ಬಿಡಿ ಮಾವ. ಅದಕ್ಕೆ ಈ ಚಾಲೆಂಜ್ ಕೊಟ್ಟೆ, ನಾವು ಒಂದ್ ಸ್ವಲ್ಪ ಟೇಸ್ಟಿ ಫುಡ್ ತಿನ್ಬೋದು ಅಂತ ಐಡಿಯಾ. ನೋಡಮ್ಮ, ಇವಾಗ ನೀನ್ ಹೇಳಿದ ತರ ಆಲೂಗೆಡ್ಡೆನು ಒಂದ್ ಬಜ್ಜಿ ಮಾಡ್ಬೋದು, ಮೆಣಸಿನ್ಕಾಯಲ್ಲೂ ಒಂದ್ ಬಜ್ಜಿ ಮಾಡ್ಬೋದು. ಈಗ 2 ಸೇರಿಸಿ ಡಿಫ್ರೆಂಟ್ ಆಗಿ ಬಜ್ಜಿ ಮಾಡಿದ್ವಿ. ಇವಾಗ ಎಣ್ಣೆಲಿ ಕರಿತಾ ಇದ್ದಾರೆ. ಆಯ್ತಾ ಮಾವ ಬಜ್ಜಿ? ಸೂಪರ್ ಆಗಿ ಬಿಸಿ ಬಿಸಿ ಬಜ್ಜಿ ರೆಡಿ. ಓಕೆ, ಟೇಸ್ಟ್ ಮಾಡಕ್ ನಾವು ರೆಡಿ. ಮಾವ ಆಯ್ತಾ ಚಾಲೆಂಜ್? ನೋಡಮ್ಮ, ನೀನ್ ಹೇಳಿದ ತರಾನೇ ಮಾಡಿದೀನಿ, ಆಯ್ತಾ? ಹೇಗಿದೆ ಅಂದ್ರೆ ಸೂಪರ್ ಟೇಸ್ಟ್. ತಿನ್ನು, ಇದಕ್ಕೆ ಸಾಸ್ ಹಾಕು, ಟೊಮೊಟೊ ಸಾಸ್ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾಡಿ ಹೇಳ್ತೀವಿ. ಟೇಸ್ಟ್ ಮಾಡಕ್ ರೆಡಿನಾ? ಹೆಂಗಿದೆ ತಿನ್ಬಿಟ್ಟು ಟೇಸ್ಟ್ ಹೇಳಿ. ಹೌದಾ? ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಇವಾಗ ನಾನು ಟೇಸ್ಟ್ ಮಾಡೋ ಟೈಮ್. ಬಜ್ಜಿ ಸಕ್ಕತ್ತಾಗಿದೆ, ಗೊತ್ತೇ ಆಗ್ತಲ್ಲ. ಆಲೂ ಸ್ಟಫಿಂಗು, ಆಲೂಗಡ್ಡೆ ಬೋಂಡಾಗಿಂತ ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ಮಾವ ಟೇಸ್ಟು. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ಆಲೂಗಡ್ಡೆ ಬೋಂಡಾಗಿಂತ ಡಿಫ್ರೆಂಟ್ ಆಗಿತ್ತು. ಇವಾಗ ಮಾವನ್ ಕೇಳೋಣ, ಹೆಂಗಿತ್ತು ಚಾಲೆಂಜ್ ಅನುಭವ, ಚೆನ್ನಾಗಿತ್ತಾ ಇಲ್ವಾ ಅಂತ. ಮಾವ ಹೆಂಗಿತ್ತು? ಸೊಸೆ ನನ್ಗೆ ಚಾಲೆಂಜ್ ಮಾಡಿ ಹೇಳಿದ್ದು ಈ ತರ ಆಲೂಗೆಡ್ಡೆ ಮತ್ತೆ ಮೆಣಸಿನ್ಕಾಯಿ 2 ಸೇರಿಸಿ ಒಂದೇ ಬಜ್ಜಿ ಮಾಡ್ಬೇಕಂತ. ಸೂಪರ್ ಆಗಿ ಬಂದಿದೆ. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಹಾಗೇನೆ ನಂದು ಮೊದಲನೇ ವಿಡಿಯೋ, ಇದು ಫಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಅಂಡ್ ಈ ತರ ಚಾಲೆಂಜಸ್ ತುಂಬಾ ಬರುತ್ತೆ, ಬರೀ ಫುಡ್ ಚಾಲೆಂಜಸ್ ಅಂತಲ್ಲ, ತುಂಬಾ ಡಿಫ್ರೆಂಟ್ ಚಾಲೆಂಜಸ್ ಬರುತ್ತೆ. ಈ ತರ ವಿಡಿಯೋಸ್ ನೋಡ್ಬೇಕು ಅಂತ ಇದ್ರೆ ಪ್ಲೀಸ್, ಇದು ನನ್ನ ಫಸ್ಟ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.